ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸರ್ವೆ ಸರಿಯಾಗಿ ಮಾಡಿಲ್ಲ, ಇದು ಅವೈಜ್ಞಾನಿಕ ವರದಿ. ನಮ್ಮ ಮಾತಿಗೆ ಮನ್ನಣೆ ನೀಡದೆ ವರದಿ ಸ್ವೀಕರಿಸಿದ ಸಿದ್ದರಾಮಯ್ಯ, ಸರ್ಕಾರದ ನಿರ್ಧಾರ ನೋಡಿ ಮುಂದಿನ ಕ್ರಮ ಎಂದ ಶಾಮನೂರು ಶಿವಶಂಕರಪ್ಪ. ಗಣತಿ ವಿಚಾರದಲ್ಲಿ ಎಲ್ಲರ ಸಂದರ್ಶನ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ನನ್ನನ್ನಂತೂ ಯಾರೂ ಬಂದು ಸಂದರ್ಶನ ಮಾಡಿಲ್ಲ. ಎಲ್ಲರಿಗೂ ಸೌಲಭ್ಯ ಸಿಗೋ ರೀತಿ ಮಾಡಿದ್ರೆ ಉಪಕಾರ. ಜಾತಿ ಜನಗಣತಿ ಬಗ್ಗೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗಶ್ರೀ ಪ್ರತಿಕ್ರಿಯೆ. ಸರ್ಕಾರಕ್ಕೆ ವರದಿ ಸೇರೋದು ತಡವಾಗಿದೆ, ಆದ್ರೂ ಖುಷಿಯಾಗಿದೆ. ವರದಿ ಜಾರಿಯಾದ್ರೆ ಮತ್ತಷ್ಟು ಖುಷಿ. ಸಣ್ಣ ಸಮುದಾಯಗಳಿಗೆ ನ್ಯಾಯ. ನ್ಯೂಸ್ ಫಸ್ಟ್ಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಹೇಳಿಕೆ. ಜಾತಿ ಜನಗಣತಿ ವರದಿ ಸ್ವೀಕರಿಸಿದ್ದಾಯ್ತು, ಈಗ ಅನುಷ್ಠಾನ ಸೇರಿದಂತೆ ಸಿಎಂಗೆ ಸಾಲು ಸಾಲು ಸವಾಲು. ಎಲೆಕ್ಷನ್ ಹೊತ್ತಲ್ಲಿ ಎಲ್ಲವನ್ನ ಮೆಟ್ಟಿ ನಿಂತು ಬ್ಯಾಲೆನ್ಸ್ ಮಾಡೋಕೆ ಸಕ್ಸಸ್ ಆಗ್ತಾರಾ ಸಿದ್ದರಾಮಯ್ಯ? ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಕ್ಯಾಬಿನೆಟ್ ನಿರ್ಧಾರದಂತೆ ಮುಂದುವರಿಯೋಣ ಅಂತ ಸಿಎಂ ಹೇಳಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಸೆನ್ಸಸ್ ವರದಿ ಸಲ್ಲಿಕೆ ಬೆನ್ನಲ್ಲೇ ಲಿಂಗಾಯತ ನಾಯಕರು ಅಲರ್ಟ್. ಸಮುದಾಯದ ಸಭೆ ಕರೆಯೋಕೆ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರಿಂದಲೇ ಒತ್ತಡ. ವೀರಶೈವ ಲಿಂಗಾಯತ ನಾಯಕರ ಮುಂದಿನ ನಡೆ ಏನು? ವರದಿಯಲ್ಲೂ ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ವರ್ಗಗಳೇ ನಿರ್ಣಾಯಕ. ಸಿಎಂ ಸಿದ್ದರಾಮಯ್ಯಗೆ ಹೆಚ್ಚಾಗುತ್ತಾ ಅಹಿಂದ ವರ್ಗಗಳ ಬಲ? ಲೋಕಸಭೆ ಚುನಾವಣೆಯಲ್ಲಿ ಇದೇ ವರದಾನವಾಗುತ್ತಾ? ನಟ ರಾಜಕಾರಣಿ ಕೆ ಶಿವರಾಮ್ ಅಂತಿಮ ದರ್ಶನ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ. ಸಂಜೆ ಮಾಜಿ ಐಎಎಸ್ ಅಧಿಕಾರಿಯ ಅಂತಿಮ ಸಂಸ್ಕಾರ. ಛಲವಾದಿ ಮಹಾಸಭಾ ಆವರಣದಲ್ಲಿ ಶಿವರಾಮ್ ಅಂತ್ಯಕ್ರಿಯೆಗೆ ಅನುವು ಮಾಡಿಕೊಡಿ. ಅಂತಿಮ ದರ್ಶನ ಪಡೆಯೋಕೆ ಬಂದ ಬಿಬಿಎಂಪಿ ಹಾಗೂ ಐಪಿಎಸ್ ಅಧಿಕಾರಿಗಳಿಗೆ ಘೇರಾವ್. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಗ್ರಹ. ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಬೆಂಬಲಿಗನ ಬರ್ಬರ ಹತ್ಯೆ. ಕಣ್ಣಿಗೆ ಖಾರದ ಪುಡಿ ಎರಚಿ ಗಿರೀಶ್ ಚಕ್ರ ಎಂಬಾತನ ಮರ್ಡರ್. ಆರೋಪಿಗಳಿಗಾಗಿ ಪೊಲೀಸರ ತೀವ್ರ ಶೋಧ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ. ಕೆಎಸ್ಎಫ್ಎಸ್ಎಲ್ಗೆ ಕಳುಹಿಸಿದ ಆಡಿಯೋ ವಿಡಿಯೋದಲ್ಲಿ ಬರೀ ಕನ್ಫ್ಯೂಷನ್. 2 ನಿಮಿಷದ ವಿಡಿಯೋ ಕ್ಲಿಯರ್ ಆಗಿ ಪತ್ತೆಯಾಗ್ತಿಲ್ಲ, ತಾಳೆ ಮಾಡೋಕ್ಕೂ ಆಗ್ತಿಲ್ಲ. ಒಂದೇ ಒಂದು ಕ್ಲಿಪ್ಪಿಂಗ್ ಅಲ್ಲ, ಸಾಕಷ್ಟು ಕ್ಲಿಪ್ಪಿಂಗ್ಗಳಿವೆ. ವರದಿ ಇನ್ನೂ ಬಂದಿಲ್ಲ, ಬಂದ ನಂತರ ಕ್ರಮ ಕೈಗೊಳ್ತೀವಿ. ಪಾಕ್ ಪರ ಘೋಷಣೆ ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಜನಾರ್ದನ ರೆಡ್ಡಿ ವರ್ಚಸ್ಸು ಇರೋ ನಾಯಕ, ಮರಳಿ ಬಿಜೆಪಿಗೆ ಬಂದ್ರೆ ಒಳ್ಳೆಯದು ಎಂದ ಶ್ರೀರಾಮುಲು, ಪಕ್ಷ ವಾಪಸ್ ಕರೆದುಕೊಳ್ಳುವಂತೆ ಸ್ಪಷ್ಟವಾಗಿ ನಾಯಕರಿಗೆ ತಿಳಿಸಿದ್ದೇನೆ ಅಂತಾನು ಮಾಹಿತಿ. ತಹಶೀಲ್ದಾರ್ ತಂದಿದ್ದ ಜೆಸಿಬಿಗೆ ಬೆಂಕಿ ಹಚ್ಚಿದ್ದ ಪ್ರಕರಣ. ಜೆಸಿಬಿ ಸುಟ್ಟವರ ಆಸ್ತಿ ಜಪ್ತಿ ಮಾಡೋಕೆ ನಿರ್ಧಾರ. ಯಲಹಂಕ ತಾಲೂಕು ದಂಡಾಧಿಕಾರಿ ಅನಿಲ್ ಕುಮಾರ್ ಮಾಹಿತಿ. ಕಾವೇರಿ ಒಡಲಿಗೆ ಪ್ರಭಾವಿಗಳಿಂದ ಕನ್ನ. ಅಕ್ರಮವಾಗಿ ಕೆಆರ್ಎಸ್ ಡ್ಯಾಂಗೆ ಮೋಟಾರ್ ಅಳವಡಿಕೆ. ಭದ್ರತಾ ಸಿಬ್ಬಂದಿ ಕಣ್ತಪ್ಪಿಸಿ ಫಾರ್ಮ್ ಹೌಸ್ಗೆ ಕಳ್ಳತನದ ಮೂಲಕ ನೀರು ಪೂರೈಕೆ. ನ್ಯೂಸ್ ಫಸ್ಟ್ ವರದಿ ಮಾಡ್ತಾ ಇದ್ದ ಹಾಗೆ ಸ್ಥಳಕ್ಕೆ ಅಧಿಕಾರಿಗಳ ದೌಡು. ಕೆಲವೇ ಗಂಟೆಗಳಲ್ಲಿ ಬಂದು ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳಿಂದ ಕ್ರಮ. ಅಕ್ರಮವಾಗಿ ಅಳವಡಿಸಿದ್ದ ಮೋಟಾರ್ ಪೈಪ್ ಲೈನ್ಗಳ ಸೀಸ್. ಶಿವಾಜಿ ಶ್ರೀರಾಮನ ಫ್ಲೆಕ್ಸ್ ಹರಿದು ಪುಂಡಾಟ. ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಪುಂಡರ ಅಟ್ಟಹಾಸ. ಜನ ಓಡಾಡ್ತಿದ್ರು, ಕೈನಲ್ಲಿ ದೊಣ್ಣೆಗಳನ್ನ ಹಿಡಿದು ಓಡಾಟ, ಗೂಂಡಾ ವರ್ತನೆ.
ಕರ್ನಾಟಕದ ಸುಪ್ರಸಿದ್ಧ ದೇವಿಯ ಸನ್ನಿಧಿಯಲ್ಲಿ ಅಕ್ರಮ ಸಾರಾಯಿ ದಂಧೆ. ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಜಾತ್ರೆಯಲ್ಲಿ ಮದ್ಯ ಮಾರಾಟ, ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲು. ಎಲ್ಪಿಜಿ ಸಿಲಿಂಡರ್ ದರದಲ್ಲಿ ಮತ್ತೆ ಏರಿಕೆ. 19 ಕೆಜಿಯ ವಾಣಿಜ್ಯ ಸಿಲಿಂಡರ್ ಬೆಲೆ 25 ರೂಪಾಯಿ ಹೆಚ್ಚಳ. ಎಂದಿನಿಂದಾನೇ ಪರಿಷ್ಕೃತ ದರ ಜಾರಿಗೆ. ಹೆಣ್ಣು ಮಕ್ಕಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಆರೋಪ. ಮಹಿಳಾ ಆಯೋಗದಿಂದ ನಟ ದರ್ಶನ್ಗೆ ನೋಟಿಸ್ ತಲುಪಿದ 10 ದಿನದಲ್ಲಿ ವಿವರಣೆ ನೀಡೋಕೆ ಸೂಚನೆ. ಪ್ರಭಾಸ್ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ವಿವಾಹ ಆಗದಿರುವುದಕ್ಕೆ ನಟನ ಜಾತಕವೇ ಕಾರಣ. ಶಾಕಿಂಗ್ ಭವಿಷ್ಯ ನುಡಿದ ವೇಣುಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.